ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಗೀತಾ ನಿಂಗನಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಇವತ್ತಿನ ಒಂದು ಶುಭೋದಯದ ನುಡಿ, ಸಮರ್ಥ ನಾಯಕತ್ವ ಇದ್ದಾಗ ಯಾವ ಒಂದು ಕಾರ್ಯನೂ ಸಹಿತ ಅಪಜಯವನ್ನು ಪಡೆಯೋದಿಲ್ಲ ಅಂಥೇಳಿ. ಹಾಗಾದ್ರೆ ಸಮರ್ಥವಾಗಿರ್ತಕ್ಕಂಥ ನಾಯಕತ್ವ ಇದ್ದಾಗೂ ಸಹಿತ ಅಡೆತಡೆಗಳನ್ನು ನಾವು ಅನುಭವಿಸ್ತೀವಿ ಅಂತಕ್ಕಂಥ ವಿಚಾರವಾಗಿ ಒಂದೆರಡು ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ರಿ, ನಾವು ಪ್ರತಿಯೊಂದು ರಂಗದಲ್ಲೂ ಏನು ಮಾಡ್ತೀವಿ ಅಂದರೆ, ಒಬ್ಬ ಸಮರ್ಥ ನಾಯಕನನ್ನು ಆಯ್ಕೆ ಮಾಡಿರ್ತೀವಿ. ಆ ಒಂದು ಕೆಲಸಕ್ಕೆ ಒಂದು ಗ್ರೂಪಿಗೆ ಏನು ಮಾಡ್ತೀವಿ, ಸಮರ್ಥ ನಾಯಕನನ್ನು ಆಯ್ಕೆ ಮಾಡ್ಕೊಂಡಿರ್ತೀವಿ. ಸೊ ಆ ರೀತಿ ಸಮರ್ಥ ನಾಯಕ ಏನು ಮಾಡಬೇಕು ಅಂತ ಹೇಳಿದ್ರೆ, ಆ ಒಂದು ಗುಂಪನ್ನು ಏನು ಮಾಡಬೇಕು, ಮುನ್ನಡೆಸ್ತಕ್ಕಂಥ ಜವಾಬ್ದಾರಿನ ಹೊತ್ಕೊಂಡಿರಬೇಕು. ಹಾಗಾದ್ರೆ ಅವನನ್ನೇ ನಾವು ಸಮರ್ಥ ನಾಯಕನನ್ನಾಗಿ, ಅವಳನ್ನೇ ನಾವು ಸಮರ್ಥ ನಾಯಕನನ್ನಾಗಿ ಯಾಕೆ ಕೊಟ್ಟಿರ್ತೀವಿ ಅಂತಕ್ಕಂಥದ್ದನ್ನು ಅವ್ರು ಏನು ಮಾಡಬೇಕಾಗ್ತತಿ, ಮನವರಿಕೆ ಮಾಡ್ಕೋಬೇಕಾಗ್ತತಿ. ಸೊ ಆ ಒಂದು ಅವಕಾಶದ ಒಂದು ಸದುಪಯೋಗವನ್ನು ಪಡೆದುಕೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ, ಅದರ ಒಂದು ಏನಪ್ಪ ಅಂದರೆ ಜವಾಬ್ದಾರಿಯನ್ನು ತಿಳಿದುಕೊಂಡು ನಂಬಿಕೆಯನ್ನು ಉಳಿಸ್ಕೊಂಡು ಏನು ಮಾಡಬೇಕು, ಕಾರ್ಯಪ್ರವೃತ್ತರಾಗಬೇಕು. ನೋಡ್ರಿ, ಪ್ರತಿಯೊಂದು ಅವಕಾಶಗಳು ಸಹಿತ ಒಂದೊಂದು ಬಾರಿ ಲಭಿಸ್ತವೆ ಎಲ್ರಿಗೂ. ಸೊ ಅವಕಾಶಗಳು ಸಿಕ್ಕಾಗ ಏನು ಮಾಡಬೇಕು ಅಂದರೆ, ಅಂತಹ ಅವಕಾಶವನ್ನು ಸದುಪಯೋಗ ಪಡ್ಕೊಳ್ಬೇಕು. ನೋಡ್ರಿ, ಒಂದು ಅವಕಾಶ ಏನಪ್ಪ ಅಂದ್ರೆ ಇನ್ನೊಂದರ ಒಂದು ಮೆಟ್ಟಿಲು ಅಂತ ಹೇಳಿ. ಒಂದು ಅವಕಾಶ ಸಿಕ್ಕಾಗ ನಾವೇನು ಮಾಡ್ತೀವಿ, ಆ ಅವಕಾಶವನ್ನು ಸರಿಯಾಗಿ ನಾವು ಬಳಸ್ಕೊಂಡಿದ್ದೇ ಆದಲ್ಲಿ ಏನಾಗ್ತತಿ ಅಂತಂದ್ರೆ, ಮತ್ತೊಂದು ಅವಕಾಶ ನಮ್ಮನ್ನ ಕೈ ಬೀಸಿ ಕರಿತಾ ಇರ್ತೈತಿ. ನೋಡ್ರಿ, ಈ ರೀತಿ ಹಾಗಾದ್ರೆ ಆ ಒಂದು ಕೊಟ್ಟಿರ್ತಕ್ಕಂಥ ಅವಕಾಶದಲ್ಲಿ ಲಾಭ ಇರ್ಬೋದು, ನಷ್ಟ ಇರ್ಬೋದು, ಸುಖ ಇರ್ಬೋದು, ದುಃಖ ಇರ್ಬೋದು, ಏಳಿಗೆ ಇರ್ಬೋದು, ಸೋಲಿರ್ಬೋದು, ಇವೆಲ್ಲವನ್ನ ಏನು ಮಾಡಬೇಕು, ತೆಗೆದುಕೊಳ್ಳಿಕ್ಕೆ ಸಿದ್ಧರಾಗಿರ್ಬೇಕು. ಕೇವಲ ಲಾಭಕ್ಕಾಗಿ ಮಾತ್ರ ಕೇವಲ ಲಾಭಕ್ಕಾಗಿ ಮಾತ್ರ ಯೋಚನೆ ಮಾಡದೆ, ಕೇವಲ ಏಳಿಗೆಗಾಗಿ ಮಾತ್ರ ಯೋಚನೆ ಮಾಡದೆ, ಕೇವಲ ಖುಷಿಗಾಗಿ ಮಾತ್ರ ಯೋಚನೆ ಮಾಡದೆ ಆ ನಾಯಕತ್ವವನ್ನು ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ಇಲ್ಲ, ನಾನು ನಾಯಕತ್ವವನ್ನು ವಹಿಸ್ಕೊಂಡೇನೆ ಅಂತ ಹೇಳಿದ್ರೆ ಕೇವಲ ನನಗೆ ಖುಷಿನೇ ಬೇಕು, ಲಾಭನೇ ಬೇಕು, ನನಗೇನು ಬೇಕು, ಹೆಸರೇ ಬೇಕು, ಇಂತಹ ಒಂದು ವಿಚಾರಗಳನ್ನು ನಾವು ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಅದು ಸಮರ್ಥ ನಾಯಕತ್ವನ ಲಕ್ಷಣ ಅಲ್ಲ ಅಂತೇಳಿ ಹೇಳಬೇಕಾಗ್ತದೆ. ಯಾಕಂತಂದ್ರೆ ಒಬ್ಬ ನಾಯಕ ಅಂತಂದ್ರೆ ಏನಾಗಿರ್ಬೇಕು ಅಂತಂದ್ರೆ, ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಕರೆಕ್ಟಾಗಿ ನಿಭಾಯಿಸಬೇಕು. ಅಂದಾಗ ಏನಾಗ್ತೈತಿ ಅಂತ ಹೇಳಿದ್ರೆ, ಆ ಒಂದು ಕೆಲಸ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗ್ತೈತಿ. ಸೊ ಜವಾಬ್ದಾರಿ ಕೊಟ್ಟಿದಾರ ಅಂಥೇಳಿ ನನಗೇನು ಬೇಕು, ನಾನೇ ಇವಾಗ ಹೈಕಮಾಂಡ್ ಅಂಥೇಳಿ ನನಗೇನು ಬೇಕು ಅದನ್ನು ನಾನು ಮಾಡಿದ್ರೆ ಏನಾಗ್ತೈತಿ ಅಂತ ಹೇಳಿದ್ರೆ, ಅಲ್ಲಿ ನನ್ನನ್ನು ಯಾರು ನಾಯಕನ ಒಂದು ಸ್ಥಾನಕ್ಕೆ ಕೂಡಿಸಿರ್ತಾರಲ್ಲ, ಆ ಜನ ಸುಮ್ಮನೆ ಇರೋದಿಲ್ಲ. ಅವ್ರು ಏನು ಮಾಡ್ತಾರ ಅಂತ ಹೇಳಿದ್ರೆ, ನನ್ನನ್ನು ನೋಡ್ತಾ ಇರ್ತಾರೋ ಏನು ಮಾಡ್ತಾ ಇದ್ದಾರ ಅಂಥೇಳಿ. ಸೊ ನೋಡಿ ಏನು ಮಾಡ್ತಾರ, ಸರಿಯಾಗಿರ್ತಕ್ಕಂಥ ತೀರ್ಪನ್ನು ನಮ್ಗೆ ಕೊಡ್ತಕ್ಕಂಥದ್ದು. ಸೊ ಅದಕ್ಕಾಗಿ ನಾಯಕ ಅಂತಕ್ಕಂಥವ್ರನ್ನ ನಾವು ಆರಿಸಿ ಕಳಿಸಿದಾಗ ಅವ್ರೇನು ಮಾಡಬೇಕು ಅಂತ ಹೇಳಿದ್ರೆ, ನಮ್ಮನ್ನು ಆರಿಸಿ ಕಳೆದಿರ್ತಕ್ಕಂಥವ್ರ ಜೊತೆಗೂ ಸಹಿತ ಉತ್ತಮ ಬಾಂಧವ್ಯ ಇರಬೇಕು. ಜೊತೆಗೆ ನನ್ನನ್ನು ನಂಬಿಕೆ ಇಟ್ಟು ನನಗೆ ಇಲ್ಲಿ ಒಂದು ಲೀಡರ್ಶಿಪ್ಪನ್ನು ಕೊಟ್ಟಿರ್ತಕ್ಕಂತಹ ಮೇಲಿರ್ತಕ್ಕಂಥವ್ರಿಗೂ ಸಹಿತ ಇಲ್ಲಿ ಋಣಿಯಾಗಿರಬೇಕು. ನೋಡ್ರಿ, ಪಾಪ ಅವ್ರು ಏನು ಮಾಡಿರ್ತಾರ ಅಂತ ಹೇಳಿದ್ರೆ, ನಮ್ಮನ್ನು ಏನು ಮಾಡಿರ್ತಾರ ಅಂದ್ರೆ, ನಾಯಕತ್ವದ ಉಸ್ತುವಾರಿನ ನಮ್ಮಲ್ಲಿ ಕೊಟ್ಟಾಗ ಏನಾಕೈತಿ ಅಂತ ಹೇಳಿದ್ರೆ, ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಕೆಲಸವನ್ನು ಮಾಡಿದಾಗ ಏನಾಕೈತಿ ಅಂತಂದ್ರೆ, ಅವರಿಗೂ ಸಹಿತ ಜಯ ಕಟ್ಟಿಟ್ಟ ಬುತ್ತಿ. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಮಗೆ ಒಂದು ಯಾವುದಾದ್ರೂ ಒಂದು ಸ್ಥಾನವನ್ನು ಕೊಟ್ಟಾಗ ನಾವೇನು ಮಾಡಬೇಕು, ಅಚ್ಚುಕಟ್ಟಾಗಿ ಆ ಸ್ಥಾನವನ್ನು ನಿಭಾಯಿಸಬೇಕಾಗ್ತೈತಿ. ಸೊ ನಮ್ಮ ಸ್ಥಾನವನ್ನು ನಿಭಾಯಿಸದೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಅನಾವಶ್ಯಕವಾಗಿ ನಾವು ತಲೆಯನ್ನು ಹಾಕಿ ಕೆಲಸಗಳನ್ನು ಮಾಡ್ತಾ ಹೋದ್ರೆ ಏನಾಗ್ತೈತಿ ಅಂದರೆ, ನಮ್ಮ ಒಂದು ಕೆಲಸ ಕಾರ್ಯಗಳು ಸರಿಯಾದ ರೀತಿಯಲ್ಲಿ ಸಾಗೋದಿಲ್ಲ. ನೋಡ್ರಿ, ಆತ್ಮಾವಲೋಕನ ನಾವು ಮಾಡ್ಕೊಂಡಾಗ ಏನಾಕೈತಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಸಹಿತ ನಿಜವಾಗ್ಲೂ ಇದು ನಾನು ಹೇಳ್ತಕ್ಕಂಥದ್ದು ಸತ್ಯವಾಗಿರ್ತಕ್ಕಂತಹ ಮಾತು, ರಿಯಾಲಿಟಿ ಇರ್ತಕ್ಕಂಥದ್ದು. ಸೊ ಯಾರಾದರೂ ಏನಾದರೂ ಹೇಳೋದಿದ್ರೆ ಕಮೆಂಟ್ಸ್ ಒಳಗೆ ಹೇಳ್ರಿ. ಯಾಕಂತ ಹೇಳಿದ್ರೆ, ಇಲ್ಲಿ ನಮ್ಮ ಒಂದು ಆತ್ಮವನ್ನು ನಾವು ಅವಲೋಕನ ಮಾಡಿಕೊಂಡಾಗ ಕೇವಲ ಒಂದೇ ಒಂದು ಉದ್ದೇಶಕ್ಕಾಗಿ ನಾಯಕತ್ವವನ್ನು ನಾವು ವಹಿಸ್ಕೊಳ್ಬಾರ್ದು, ಅಂದರೆ ಜವಾಬ್ದಾರಿಯನ್ನು ತೆಗೆದುಕೊಳ್ಬಾರ್ದು. ಸರ್ವತೋಮುಖ ಏಳಿಗೆಯನ್ನು ಬಯಸೋದಾದರೆ, ಸಮಾಜಮುಖಿಯಾಗಿಯೇ ಕೆಲಸವನ್ನು ಮಾಡೋದಾದರೆ, ನನ್ನ ವೈಯಕ್ತಿಕ ಒಂದು ಆಸೆಗಳನ್ನು ಬದಿಗಿಟ್ಟು ಸಮಾಜಮುಖಿಯಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಬೆಳೀಲಿ ಅಂತಕ್ಕಂಥ ಮನೋಭಾವನೆಯನ್ನು ನಾವು ಇಟ್ಕೊಂಡಿದ್ದೆ ಆದರೆ ಅಂಥವ್ರು ಮಾತ್ರ ನಾಯಕತ್ವವನ್ನು ಜವಾಬ್ದಾರಿಯನ್ನು ವಹಿಸ್ಕೊಳ್ಳೋದು ಇಲ್ಲಿ ಪರ್ಫೆಕ್ಟ್ ಅಂತ ಹೇಳ್ತಾ ಇದ್ದೀನಿ. ಸೊ ಅದಕ್ಕಾಗಿ ಪ್ರತಿಯೊಂದು ರಂಗದಲ್ಲೂ ಸಹಿತ ಸಣ್ಣ ಪುಟ್ಟ ತೊಂದರೆಗಳು, ತಾಪತ್ರೆಗಳು ಬರೋದು, ಸಕ್ಸಸ್ ಆಗೋದು, ಲಾಸ್ ಆಗೋದು, ಇವೆಲ್ಲವೂ ಏನಪ್ಪ ಅಂತಂದ್ರೆ ಡಿಪೆಂಡ್ ಅಪಾನ್ ನಾಯಕನ ಮೇಲೆ ಇಲ್ಲೇ ನಿಂತಿರ್ತಕ್ಕಂಥದ್ದು. ಸೊ ನೋಡ್ರಿ, ಒಬ್ಬ ನಾಯಕ ಅಂತಂದ್ರೆ ತನ್ನ ಒಂದು ದೃಷ್ಟಿಯಲ್ಲಿ, ತನ್ನ ಒಂದು ನೇರ ದೃಷ್ಟಿಯಲ್ಲಿ ಸಾಕಷ್ಟು ಕವಲುಗಳನ್ನು ಹೊಂದಿರತಕ್ಕಂತಹ ಎಲ್ಲರನ್ನ ಅವ್ರು ಏನು ಮಾಡ್ಬೇಕಾಗ್ತತಿ, ಇಲ್ಲಿ ಎಳೆದುಕೊಂಡು ಹೋಗ್ಬೇಕಾಗ್ತತಿ. ಸೊ ಅಂಥ ಸಂದರ್ಭದಲ್ಲಿ ಅವನು ಎಡವಿದ್ನ ಅಂತಂದ್ರೆ ಏನಾಗ್ತತಿ ಅಂತಂದ್ರೆ, ಇರ್ತಕ್ಕಂಥ ಎಲ್ಲ ರೂಟ್ಸ್ ಏನಾಗ್ಬಿಡ್ತಾವ ಅಂತಂದ್ರೆ ಬ್ಯಾಲೆನ್ಸನ್ನು ತಪ್ಪತಕ್ಕಂಥದ್ದು. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಏನು ಮಾಡಬೇಕು ಅಂದ್ರೆ, ನಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯಿಂದ ಸರಿಯಾದ ರೀತಿಯಲ್ಲಿ ನಾವು ನಿರ್ವಹಿಸಿದ್ದೆ ಅಂತಂದ್ರೆ ನಮ್ಮ ಒಂದು ಜಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಸೊ ಇದು ಪ್ರತಿಯೊಂದು ರಂಗದಲ್ಲೂ ಎಲ್ರಿಗೂ ಅನ್ವಯಿಸ್ತೈತಿ. ಸೊ ಮನೆ ಆಗಿರ್ಬೋದು, ಸಮಾಜ ಆಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಪ್ರತಿಯೊಂದು ರಂಗದಲ್ಲೂ ಸಹಿತ ಒಬ್ಬ ಉತ್ತಮ ನಾಯಕ ಏನಾಗಿರ್ತಾನೆ ಅಂತಂದ್ರೆ, ಆ ಒಂದು ಸಂಸ್ಥೆಯ, ಶಾಲೆಯ, ಸಮಾಜದ, ಮನೆಯ ಒಂದು ಕೀರ್ತಿಗೆ ಕಾರಣ ಆಗಿರ್ತಾನೆ. ಸೊ ಆ ನಾಯಕನಿಂದಲೇ
ಆ ಒಂದು ಎಲ್ಲ ರಂಗದ ಕೀರ್ತಿ ಪತಾಕೆ ಮೇಲೆ ಇರ್ತೈತಿ. ಆ ನಾಯಕನಿಂದನೇ ಆ ಒಂದು ಎಲ್ಲ ರಂಗದ ಕೀರ್ತಿ ಪತಾಕೆ ಕೆಳಗೂ ಇಳಿಬೋದು. ಸೊ ಅದಕ್ಕಾಗಿ ಬಹಳ ಜಾಗೃತೆಯಿಂದ ಏನು ಮಾಡಬೇಕು, ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕು. ಸೊ ಮಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನನಗೇನು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ನಾನು ಅವಲೋಕನ ಮಾಡಬೇಕು. ನನ್ನ ಕೆಲಸ ಕಂಪ್ಲೀಟ್ ಆಗಬೇಕು, ನಾನು ಮಾಡಿರ್ತಕ್ಕಂಥ ಕೆಲಸ ಸರಿಯಾಗಿರಬೇಕು ಅಂತಕ್ಕಂಥದ್ದನ್ನು ನಾವು ಮೊದಲು ಅರ್ತ್ಕೊಂಡು ಕೆಲಸವನ್ನು ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ, ಯಾವುದೇ ರಂಗದಲ್ಲೂ ಸಹಿತ ಸೋಲು ಅಂತಕ್ಕಂಥದ್ದು ನಮ್ಮ ಮುಂದೆ ಹಾಯ್ದು ಹೋಗೋಂಗಿಲ್ಲ. ಸೊ ಇಂಥ ಮತ್ತೊಂದು ಮುಗಿದೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.